ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಈ ಬಾರಿಯ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದ ರಾಯ್ಬೇರಿ ಮತ್ತು ಕೇರಳದ ವಯನಾಡಿನಲ್ಲೂ ಸ್ಪರ್ಧಿಸಿದ್ರು. ಆದರೆ ಎರಡು ಕ್ಷೇತ್ರಗಳಲ್ಲಿ ಭರ್ಜರಿ ಜಯ ಸಾಧಿಸಿರುವ ಅವರು ಒಂದನ್ನ ಉಳಿಸಿಕೊಳ್ಳಬೇಕಿದೆ. ರಾಹುಲ್ ಗಾಂಧಿ ಅವರಿಗೆ ಅಪಾರ ಜನ ಬೆಂಬಲ ಸಿಕ್ಕಿರುವ ಎರಡು ಸ್ಥಾನಗಳನ್ನ ಒಂದನ್ನ ಆಯ್ಕೆ ಮಾಡುವುದು ಕಠಿಣ ನಿರ್ಧಾರ ಎಂದು ವಿಶ್ಲೇಷಿಸಲಾಗಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು 2004ರಿಂದ 2019ರವರೆಗೆ ಲೋಕಸಭೆಯಲ್ಲಿ ರಾಯ್ಬೇರಿಯನ್ನ ಪ್ರತಿನಿಧಿಸಿದ್ದಾರೆ. ಒಂದು ಕಡೆಯಲ್ಲಿ ಕುಟುಂಬದ ಭದ್ರಕೋಟೆ ಹಾಗೂ ಅವರ ಅಜ್ಜಿ ಮತ್ತು ತಾಯಿ ಸ್ಪರ್ಧಿಸಿದ ಕ್ಷೇತ್ರವಾದ ರಾಯ್ಬೇರಿಯನ್ನ ಉಳಿಸಿಕೊಳ್ಳಲು ಸ್ಥಳೀಯ ಮುಖಂಡರು ಮತ್ತು ಉತ್ತರ ಪ್ರದೇಶದ ನಾಯಕರು ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನೋಡೋದಾದ್ರೆ ಕಷ್ಟದ ಸಮಯದಲ್ಲಿ ರಾಹುಲ್ ಗಾಂಧಿ ಕೈ ಹಿಡಿದ ವಯನಾಡು ಈ ಕ್ಷೇತ್ರದಲ್ಲಿ 2019ರಲ್ಲೂ 2024ರ ಚುನಾವಣೆಯಲ್ಲೂ ತನಕ ಅಪಾರ ಜನ ಮನ್ನಣೆಯನ್ನ ಭಾರಿ ಅಂತರದ ಗೆಲುವನ್ನ ರಾಹುಲ್ ಗಾಂಧಿ ಅವರು ಪಡೆದಿದ್ದಾರೆ. ಹೀಗಾಗಿ ಅವರು ಪಾರಂಪರಿಕವಾಗಿ ಬಂದಂತ ತಾಯಿಯ ಕ್ಷೇತ್ರ ರಾಯ್ಬೇರಿ ಉಳಿಸಿಕೊಳ್ತಾರಾ ಅಥವಾ ಕಷ್ಟಕರ ಸಮಯದಲ್ಲಿ ಕೈ ಹಿಡಿದಂತ ವಯನಾಡು ಉಳಿಸಿಕೊಳ್ತಾರಾ ಅನ್ನೋದನ್ನ ಇಲ್ಲಿ ಕಾದು ನೋಡಬೇಕಾಗಿರುತ್ತೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.